ನಮಸ್ಕಾರ. ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಪೂರ್ಣಿಮಾ. ಬೈ ಎಲೆಕ್ಷನ್ ಅಖಾಡ ರಂಗೇರ್ತಾ ಇದೆ, ಗಮನಿಸ್ತಾ ಇದ್ದೀವಿ. ಈಗ ಆಲ್ರೆಡಿ ಎಲ್ಲ ಸಚಿವರುಗಳು, ಶಾಸಕರುಗಳು, ಬಿಜೆಪಿಯ ಎಲ್ಲ ಶಾಸಕರುಗಳು, ಕಾಂಗ್ರೆಸ್ನ ಎಲ್ಲ ಸಚಿವರುಗಳು ದಾವಣಗೆರೆ ಹಾಗೆ ಬಾಗಲಕೋಟೆ ಎರಡೂ ಕ್ಷೇತ್ರದಲ್ಲೂ ಕೂಡ ಬೀಡುಬಿಟ್ಟಿದ್ದಾರೆ. ಇದೆಲ್ಲದರ ನಡುವೆ ಬಹಿರಂಗ ಪ್ರಚಾರಕ್ಕೆ ನಾಳೆ ಕಡೆಯ ದಿನ. ಹಾಗಾಗಿ ಬಿರು ಬಿಸಿಲನ್ನು ಕೂಡ ಲೆಕ್ಕಿಸದೆ ಕಾಲಿಗೆ ಚಕ್ರ ಕಟ್ಕೊಂಡವರಂತೆ ಅಭ್ಯರ್ಥಿಗಳ ಪರ ಭರ್ಜರಿಯಾಗಿ ಕ್ಯಾಂಪೇನ್ ಅನ್ನು ಮಾಡ್ತಾ ಇದ್ದಾರೆ. ಈಗ ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ವಿಚಾರಕ್ಕೆ ಬರೋದಾದ್ರೆ ಸದ್ಯದ ಅಪ್ಡೇಟ್ ಏನ್ ಸಿಗ್ತಾ ಇದೆ? ಮುನಿಸನ್ನ ಮರೆತು ಒಂದಾಗಿದ್ದಾರೆ ಎಸ್ ಮಲ್ಲಿಕಾರ್ಜುನ ಹಾಗೆ ಸಚಿವ ಜಮೀರ್ ಅಹಮದ್ ಖಾನ್ ಅವರು. ನಿನ್ನೆ ಬಂದ್ರು, ತಪ್ಕೊಂಡ್ರು, ರೊಟ್ಟಿ ಊಟ ಮಾಡಿದ್ರು, ನಾವಿಬ್ರು ಚಡ್ಡಿ ದೋಸ್ತಂದ್ರು, ಅದಾದ ಮೇಲೆ ಹೋದ್ರು ಜಮೀರ್ ಅವರು. ಇದಿಷ್ಟು ಆಗಿದೆ. ಜಮೀರ್ ಅವರು ಬರ್ತಾರಾ ಬರಲ್ಲ ಅಂದವರಿಗೆ ಜಮೀರ್ ಅವರು ಬಂದು ಉತ್ತರ ಕೊಟ್ಟಿದ್ದಾರೆ. ಬಂದ ಮೇಲಾದ್ರೂ ವರ್ಕೌಟ್ ಆಗುತ್ತಾ, ಅದನ್ನ ಇನ್ನೊಂದು ಪಾಠಲ್ಲಿ ಮಾತಾಡೋಣ. ಈಗ ವಿಚಾರ ಬಂದು ದಾವಣಗೆರೆಯಲ್ಲಿ ಕಾಂಗ್ರೆಸ್ಗೆ ಆಗಬಹುದಾದಂತಹ 2 ಮೈನಸ್ ಪಾಯಿಂಟ್ಗಳು. ಯಾಕಂದ್ರೆ ಕಳೆದ ಬಾರಿ ಇದ್ದಂತಹ ಮತದಾರರ ಒಲವು ದಾವಣಗೆರೆಯಲ್ಲಿ ಈ ಬಾರಿ ಇಲ್ಲ. ಮತದಾರರು ಕಂಪ್ಲೀಟ್ ಆಗಿ ಚೇಂಜ್ ಆಗಿದ್ದಾರೆ. ದಾವಣಗೆರೆಯ ಚುನಾವಣೆ ಕಳೆದ ಬಾರಿಗೆ ಹೋಲಿಸ್ಕೊಂಡಂಗೆ ಖಂಡಿತವಾಗ್ಲೂ ಕೂಡ ಇಲ್ಲ. ಈ ಬೈ ಎಲೆಕ್ಷನ್ ಅಲ್ಲಿ ಎಲ್ಲವೂ ಕೂಡ ಬದಲಾಗಿದೆ. ಕಾಂಗ್ರೆಸ್ ಗೆಲುವಿಗೆ ಈ 2 ಅಂಶಗಳು ಪ್ರಮುಖವಾಗಿ ತೊಡಕಾಗುತ್ತೆ. ಹಾಗಾದ್ರೆ ಯಾವುದು? ಒಂದು ಕಡೆ ಅಲ್ಪಸಂಖ್ಯಾತರ ಮತಗಳು ಎಲ್ಲೋ ಒಂದು ಕಡೆ ಕೈ ತಪ್ಪಿ ಹೋಗುವಂತಹ ಭಯದಲ್ಲಿದೆ ಕಾಂಗ್ರೆಸ್ಸು. ಅದೆಲ್ಲವನ್ನ ಕೂಡ ಎನ್ಕ್ಯಾಶ್ ಮಾಡ್ಕೊಳ್ಳೋಕ್ಕೆ ಮುಂದಾಗಿದೆ ಬಿಜೆಪಿ. ಈ ಬಾರಿ 2 ಕ್ಷೇತ್ರದಲ್ಲೂ ಕೂಡ ಮ್ಯಾಜಿಕ್ ಮಾಡೋದಕ್ಕೆ ಮುಂದಾಗಿದೆ. ಬಿಜೆಪಿಯ ಮ್ಯಾಜಿಕ್ಕು ಇಲ್ಲಿ ಲಾಜಿಕ್ ಆಗಿ ವರ್ಕೌಟ್ ಆಗುತ್ತಾ, ಕಾದು ನೋಡಬೇಕಾಗತ್ತೆ. ಒಂದು ಕಡೆ ಒಳ ಮೀಸಲಾತಿಯ ಗೊಂದಲ, ಇದು ಕಾಂಗ್ರೆಸ್ ಪಾರ್ಟಿಗೆ ಹಿನ್ನಡೆಯಾಗಬಹುದು ಅಂತಾನೆ ಹೇಳಲಾಗ್ತಾ ಇದೆ. ಅದರ ಜೊತೆಗೆ ಅಲ್ಪಸಂಖ್ಯಾತರ 70,000ಕ್ಕೂ ಅಧಿಕ ಮತಗಳು. ಯಾಕಂದ್ರೆ ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲಿ ಅಲ್ಪಸಂಖ್ಯಾತರು ಮುಸ್ಲಿಂ ಮತದಾರರು 70,000ಕ್ಕೂ ಹೆಚ್ಚಿದ್ದಾರೆ. ಇವರ ಮತಗಳೇ ಅಲ್ಲಿ ನಿರ್ಣಾಯಕ ಆಗುತ್ತೆ. ಈ ಬಾರಿ ಮುಸ್ಲಿಂ ಮತದಾರರು ಕೈ ಕೊಟ್ಟಿದ್ದಾರೆ. ಜಮೀರ್ ಅವರು ಬಂದರೂ ಕೂಡ ಮತದಾರರು ಚೇಂಜ್ ಆಗಿದ್ದಾರಾ? ನೋವೇ ಅನ್ನುವಂತಹ ರಿಸಲ್ಟು ನೆನೆ ಬಂದಿದ್ದಾರೆ. ಟಿಲ್ ಇವತ್ತಿನವರೆಗೂ ಕೂಡ ಹೇಳೋದಾದ್ರೆ ಮತದಾರರು 1% ಅಂತೂ ಬದಲಾಗಿಲ್ಲ ಮುಸ್ಲಿಂ ಮತದಾರರು. ಅದರ ಜೊತೆಗೆ ಈಗ ಆಲ್ರೆಡಿ ನಾನು ಆಗಲೇ ಹೇಳಿದಾಗೆ ಶಾಮನೂರು ಶಿವಶಂಕರಪ್ಪ ಅವರ ನಿಧನದಿಂದ ತೆರವಾಗಿರುವಂತಹ ಕ್ಷೇತ್ರ. ಅವರ ಮೊಮ್ಮಗ ಸಮರ್ಥ್ ಅವರು ಇಲ್ಲಿ ಕಣದಲ್ಲಿದ್ದಾರೆ. ಮೊದಲಿಗೆ ಕುಟುಂಬ ರಾಜಕಾರಣದ ವಿಚಾರ ಬಹಳಷ್ಟು ಜೋರಾಗಿ ಕೇಳಿಬರ್ತಾ ಇದೆ. ಒಂದು ಕಡೆ ಶಾಮನೂರು ಶಿವಶಂಕರಪ್ಪ ಅವರು, ಅವರ ಮಗ ಎಸ್ ಮಲ್ಲಿಕಾರ್ಜುನ್, ಅವರ ಹೆಂಡತಿ ಪ್ರಭಾ ಮಲ್ಲಿಕಾರ್ಜುನ್, ಈಗ ಮೊಮ್ಮಗನ ಸರದಿ. ಹೆಂಗೆ ಮಾತಾಡ್ಕೊಳ್ತಾ ಇದ್ದಾರೆ ದಾವಣಗೆರೆಯ ಜನ ಅಂತ ಹೇಳಿದ್ರೆ, ಬೆಣ್ಣೆ ದೋಸೆಯಲ್ಲಿರೋ ಬೆಣ್ಣೆಯೆಲ್ಲ ಶಾಮನೂರು ಶಿವಶಂಕರಪ್ಪ ಅವರ ಕುಟುಂಬಕ್ಕೆ. ಆದರೆ ಬರೀ ಖಾಲಿ ದೋಸೆ ಅಲ್ಲಿಯ ದಾವಣಗೆರೆ ಜನರಿಗೆ ಕೊಡ್ತಾ ಬರ್ತಾ ಇದ್ದಾರೆ. ಇಷ್ಟು ವರ್ಷಗಳ ಕಾಲ ಇವರು ಕೊಟ್ಟಿದ್ದೂ ಇದೆ. ಈಗ ಮೊಮ್ಮಗನನ್ನು ತಗೊಂಬಂದು ಮೊಮ್ಮಗನಿಗೆ ಬೆಣ್ಣೆ ಬಾಯಿಗೆ ತುರುಕಿ ಇರುವಂತಹ ಜನರಿಗೆ ಬರೀ ಖಾಲಿ ದೋಸೆ ಕೊಡ್ತಾ ಇದ್ದಾರೆ ಅನ್ನುವ ಮಾತು. ಹಾಗಾಗಿ ಜನ ಇಲ್ಲ, ಈ ಬಾರಿ ಕಾಂಗ್ರೆಸ್ಗೆ ಬುದ್ಧಿ ಕಲಿಸಲೇಬೇಕು ಅನ್ನುವಂತಹ ನಿರ್ಧಾರಕ್ಕೆ ಬಂದಿದ್ದಾರೆ. ಬಟ್ ಕಾಂಗ್ರೆಸ್ಸಿಂದನೂ ಕೂಡ ಸಾಕಷ್ಟು ಸ್ಟ್ರಾಟರ್ಜಿಗಳನ್ನು ಮಾಡಲಾಗ್ತಾ ಇದೆ ಶತಾಯ ಗತಾಯ ಮುಸ್ಲಿಂ ಓಟ್ಗಳನ್ನು ಪಡ್ಕೊಳ್ಳೋದಕ್ಕೆ. ಇಲ್ಲಿ 2 ಮೈನಸ್ ಪಾಯಿಂಟ್ಗಳಿದೆ ಕಾಂಗ್ರೆಸ್ಗೆ ಹಿನ್ನಡೆಯಾಗೋದಕ್ಕೆ. ಯಾಕೆ ಅನ್ನೋದನ್ನು ಹೇಳೋದಕ್ಕಿಂತ ಮುಂಚೆ 2008ರಲ್ಲಿ ಕ್ಷೇತ್ರ ವಿಂಗಡಣೆಯಾಗುತ್ತೆ. ಅದಾದಮೇಲೆ ಹುಟ್ಕೊಂಡಿದ್ದೆ ನಾನು ಆಗಲೇ ಹೇಳಿದಾಗೆ ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರ. ಸತತವಾಗಿ 4 ಚುನಾವಣೆಗಳಲ್ಲೂ ಕೂಡ ನಮ್ಮ ಶಾಮನೂರು ಶಿವಶಂಕರಪ್ಪ ಅವರೇನೆ ಗೆಲ್ತಾ ಬಂದಿದ್ದಾರೆ. ಕಾಂಗ್ರೆಸ್ನ ಭದ್ರಕೋಟೆ ಅಂತ ಕರೆಸ್ಕೊಳ್ಳುತ್ತೆ. ಕಾಂಗ್ರೆಸ್ನ ಭದ್ರಕೋಟೆ ಆಗಿದ್ರೂ ಕೂಡ ಆ ಭದ್ರಕೋಟೆ ಈ ಬಾರಿ ಛಿದ್ರ ಆಗೋದ್ರಲ್ಲಿ ಯಾವುದೇ ರೀತಿಯ ಮಾತಿಲ್ಲ ಅನ್ನುವಂಥ ಮಾತುಗಳು ಕೂಡ ಕೇಳಿಬರ್ತಾ ಇದೆ. ನೋಡಿ, ಈ ಕ್ಷೇತ್ರದಲ್ಲಿ ಪ್ರೆಸೆಂಟ್ ಮತದಾರರ ಸಂಖ್ಯೆ ಇರೋದು 2,31,132. ಇದರಲ್ಲಿ ಪುರುಷರು 1,13,399 ಇದ್ರೆ, ಮಹಿಳಾ ಮತದಾರರು 1,17,690 ಇದ್ದಾರೆ. ತೃತೀಯ ಲಿಂಗಿಗಳು 43. ಈ ಪೈಕಿ ಕ್ಷೇತ್ರದಲ್ಲಿ ನಿರ್ಣಾಯಕ ಸಂಖ್ಯೆಯಲ್ಲಿರೋದು ನಾನು ಆಗಲೇ ಹೇಳಿದಾಗೆ ಮುಸ್ಲಿಂ ಮತದಾರರು ಸುಮಾರು 70,000 ರಿಂದ 75,000ಕ್ಕೂ ಹೆಚ್ಚು
ಮುಸ್ಲಿಂ ಮತದಾರರಿದ್ದಾರೆ. ಇಲ್ಲಿ ಸೋಲು ಗೆಲುವಿನ ಲೆಕ್ಕಾಚಾರಗಳು ಬಹಳಷ್ಟು ಭರ್ಜರಿಯಾಗಿ ನಡೀತಾ ಇದೆ. ಈ ಬಾರಿಯೂ ಮುಸ್ಲಿಮರೇನಾದ್ರೂ ಕಾಂಗ್ರೆಸ್ನ ಕೈ ಹಿಡಿದ್ರೆ ಖಂಡಿತವಾಗ್ಲೂ ಕೂಡ ಸಮರ್ಥ್ಗೆ ಗೆಲುವು ಒಂದು ರೀತಿಯಲ್ಲಿ ನೀರು ಕುಡಿದಷ್ಟು ಸುಲಭ ಅಂತಲೇ ಹೇಳಬಹುದು. ಆದರೆ ಈಗ ಸಾಕಷ್ಟು ಅಪಸ್ವರಗಳು ಕೇಳಿಬರ್ತಾ ಇದೆ. ಏನದು ಅಪಸ್ವರ? ಜಮೀರ್ ಬಂದು ಹೋದರೂ ಕೂಡ ಅಪಸ್ವರಗಳು ನಿಂತಿಲ್ಲ. ಇಲ್ಲಿ ಗಮನದಲ್ಲಿ ಇಟ್ಕೋಬೇಕು. ಜಮೀರ್ ಬಂದು ಬಿಡ್ತಾರೆ, ಏನೋ ಮ್ಯಾಜಿಕ್ ಆಗಿಬಿಡುತ್ತೆ, ಮುಸ್ಲಿಮರೆಲ್ಲ ಒಗ್ಗಟ್ಟಾಗ್ತಾರೆ. ಕಳೆದ ಬಾರಿಯಂತೆ ಮುಸ್ಲಿಮರೆಲ್ಲ ಒಗ್ಗಟ್ಟಾಗಿ ಕಾಂಗ್ರೆಸ್ಗೆ ವೋಟ್ ಹಾಕಿ ಶಾಮನೂರು ಶಿವಶಂಕರಪ್ಪ ಅವರ ಮೊಮ್ಮಗನನ್ನು ಗೆಲ್ಲಿಸ್ತಾರೆ ಅಂತ ಅನ್ಕೊಂಡಿದ್ರಲ್ಲ, ಅದ್ಯಾವುದೂ ಕೂಡ ಇಲ್ಲ. ಕುಟುಂಬ ರಾಜಕಾರಣದ ಅಪವಾದ ಬಹಳಷ್ಟು ಜೋರಾಗಿದೆ. ಜನ ಅದನ್ನು ತಲೆಯಲ್ಲಿ ತುಂಬ್ಕೊಂಡ್ಬಿಟ್ಟಿದ್ದಾರೆ. ಹಾಗಾಗಿ ಮಲ್ಲಿಕಾರ್ಜುನ್ ಮತ್ತು ಸಂಸದೆ ಪ್ರಭಾ ಮಲ್ಲಿಕಾರ್ಜುನ್ ಅವರಿಗೆ ಒಂದು ರೀತಿಯ ಪ್ರತಿಷ್ಠೆ, ಮಗನನ್ನು ಗೆಲ್ಲಿಸ್ಕೊಂಡು ಬರಲೇಬೇಕು. ಅದರ ಜೊತೆಗೆ ಕಾಂಗ್ರೆಸ್ ಪಾಲಿಗೆ ಈ ಕುಟುಂಬ ರಾಜಕಾರಣ ಇದೆಯಲ್ಲ, ಇದು ದೊಡ್ಡ ಮಟ್ಟದಲ್ಲಿ ಮೈನಸ್ಸು. ಯಾಕಂದರೆ ಶಾಮನೂರು ಶಿವಶಂಕರಪ್ಪ ಅವರು ವಿಂಗಡಣೆ ಆದಮೇಲೆ ಕ್ಷೇತ್ರ ಸತತವಾಗಿ 4 ಬಾರಿ ಗೆದ್ಕೊಂಡು ಬಂದಿರುವಂಥವ್ರು. ಈ ಬಾರಿ ಏನಾದರೂ ಮೊಮ್ಮಗನ ನಿಲ್ಲಿಸಿ ಸೋತು ಬಿಟ್ರೆ ಇದು ಶಾಮನೂರು ಶಿವಶಂಕರಪ್ಪ ಅವರ ಕುಟುಂಬಕ್ಕೂ ಕೂಡ ಪ್ರತಿಷ್ಠೆಯ ವಿಚಾರ. ಹಾಗಾಗಿ ಅದರ ಜೊತೆಗೆ ಇನ್ನೊಂದು ಮೈನಸ್ ಪಾಯಿಂಟ್ ಏನಪ್ಪ ಅಂತ ಹೇಳಿದ್ರೆ, ಕಣದಲ್ಲಿ 13 ಜನ ಮುಸ್ಲಿಂ ಅಭ್ಯರ್ಥಿಗಳಿದ್ದಾರೆ. ಗಮನದಲ್ಲಿ ಇಟ್ಕೊಳ್ಳಿ. ಮೊದಲಿಗೆ ಅನ್ಕೊಂಡಿದ್ದು ಸಾದಿಕ್ ಪೈಲ್ವಾನ್ ಅವರಿದ್ದಾರೆ, ಬಹಳ ಕಷ್ಟ ಬಿಡಿ, ಸಾಧ್ಯನೇ ಇಲ್ಲ ಅಂತ ಹೇಳಿ ಹಂಗೂ ಹಿಂಗೂ ಮಾಡಿ ಅವ್ರ ಬಾಯಿಗೆ ಕಬಾಬನ್ನು ತುರುಕಿ ಸಾದಿಕ್ ಪೈಲ್ವಾನ್ ಅವರು ಕಣದಿಂದ ಹಿಂದೆ ಸರಿದ್ರು. ಆದರೂ ಕೂಡ ಸಾದಿಕ್ ಪೈಲ್ವಾನ್ ಹಿಂದೆ ಸರಿದ್ರು ಕೂಡ ಕಣದಲ್ಲಿ 13 ಮುಸ್ಲಿಂ ಅಭ್ಯರ್ಥಿಗಳಿದ್ದಾರೆ. ಇಲ್ಲಿ ಒಂದು ಸ್ವಲ್ಪ ನಾವು ಹಿಸ್ಟ್ರಿಯನ್ನು ಗಮನಿಸೋದಾದರೆ ಸುಮಾರು 2013-2008 ಅಷ್ಟು ಎಕ್ಸಾಕ್ಟ್ ಆಗಿ ನಂಗೆ ಗೊತ್ತಿಲ್ಲ, ಒಂದು 12-13 ವರ್ಷಗಳ ಹಿಂದೆ ನಾವು ನೋಡೋದಾದರೆ ಆ ಕ್ಷೇತ್ರದಲ್ಲಿ ಒಬ್ಬರು ಮುಸ್ಲಿಂ ಅಭ್ಯರ್ಥಿ ಕಣದಲ್ಲಿರ್ತಾರೆ. ಆಗ ಅವರು ತಗೊಂಡಂತಹ ವೋಟ್ಗಳೆಷ್ಟು ಗೊತ್ತಾ? 29,000. ಇದು 13 ವರ್ಷಗಳ ಹಿಂದೆ ಇದೇ ಕ್ಷೇತ್ರದಲ್ಲಾಗಿದ್ದು. ಅಲ್ಲಿಗೆ ಅರ್ಥ ಮಾಡ್ಕೊಳ್ಳಿ, ಈ ಬಾರಿಯೂ ಏನಾದರೂ ಅದು ಕಂಟಿನ್ಯೂ ಆದರೆ, ಯಾವುದಾದ್ರೂ ಒಬ್ಬ ಮುಸ್ಲಿಂ ಅಭ್ಯರ್ಥಿಯ ಕೈ ಹಿಡಿದು ಮುಸ್ಲಿಮರು ಒಂದು 25,000ಕ್ಕಿಂತ ಹೆಚ್ಚು ವೋಟ್ ಬಂದರೆ ಅಲ್ಲಿ ಸಮರ್ಥು ಸೋಲದಂತೂ 100% ಸತ್ಯ. ಅದರಲ್ಲೂ ಕೂಡ SDPIನ ಅಪ್ಸರ್ ಕೊಡ್ಲಿಪೇಟೆ ಈ ಎಲ್ಲ ಅಭ್ಯರ್ಥಿಗಳು ಸುಮ್ಮನೆ ನಾಮಪತ್ರ ಸಲ್ಲಿಸಿದ್ರೆ ಏನು ಅಷ್ಟೊಂದು ಡ್ಯಾಮೇಜ್ ಆಗ್ತಾ ಇರಲಿಲ್ಲ ಸಮರ್ಥ್ಗೆ. ಸುಮ್ಮನೆ ನಾಮಪತ್ರ ಸಲ್ಲಿಸಿರೋದಲ್ಲ, ಕ್ಷೇತ್ರದಾದ್ಯಂತ ಇವರು ಓಡಾಡ್ತಾ ಇದ್ದಾರೆ, ಜನರನ್ನು ಪರಿವರ್ತನೆ ಮಾಡ್ತಾ ಇದ್ದಾರೆ, ಜನರಿಗೆ ಮನವರಿಕೆ ಮಾಡಿಕೊಡ್ತಾ ಇದ್ದಾರೆ. ಹಾಗಾಗಿ ಈ SDPI ಅಪ್ಸರ್ ಕೊಡ್ಲಿಪೇಟೆ ಅವರಿಗೆ ರಾಜ್ಯ ಮಟ್ಟದಿಂದ ಸಾಕಷ್ಟು ನಾಯಕರು ಬಂದು ಪ್ರಚಾರ ಮಾಡ್ತಾ ಇದ್ದಾರೆ. ಇನ್ನೊಂದಿಷ್ಟು ಮುಸ್ಲಿಂ ಅಭ್ಯರ್ಥಿಗಳಿಗೂ ಕೂಡ ಅಷ್ಟೇ, CM ಇಬ್ರಾಹಿಂ ಸೇರಿದಂತೆ ಬೇರೆ ಎಲ್ಲರೂ ಕೂಡ ಬಂದು ಬೆಂಬಲವನ್ನು ಕೊಡ್ತಾ ಇದ್ದಾರೆ. ಹಾಗಾಗಿ ಟಿಕೆಟ್ ಹಂಚಿಕೆಯ ಗೊಂದಲ, 13 ಜನ ಮುಸ್ಲಿಂ ಅಭ್ಯರ್ಥಿಗಳು ಈಗಲೂ ಕೂಡ ಕಣದಲ್ಲಿರೋದ್ರಿಂದ ಇದೆಲ್ಲವೂ ಕೂಡ ಕಾಂಗ್ರೆಸ್ಗೆ ದೊಡ್ಡ ಮಟ್ಟದಲ್ಲಿ ಮೈನಸ್ಸು. ಯಾರೇ ಜಮೀರ್ ಬಂದು ಪುಟ್ಟ ಹೋದ ಪುಟ್ಟ ಅನ್ನೋ ರೀತಿ ಆಗಿದ್ರೂ ಕೂಡ, ಜಮೀರ್ ಬಂದರೂ ಕೂಡ ಮುಸ್ಲಿಂ ಅಭ್ಯರ್ಥಿಗಳ ಮನವೊಲಿಕೆ ಸಾಧ್ಯ ಆಗಿಲ್ಲ ಅನ್ನೋದು ಬಹಳಷ್ಟು ಸ್ಪಷ್ಟ. ಅದರ ಜೊತೆಗೆ ಮುಸ್ಲಿಂ ಮತದಾರರು ಕೂಡ ಯಾವುದೇ ಕಾರಣಕ್ಕೂ ಕೂಡ ಜಮೀರ್ ಅಹಮದ್ ಖಾನ್ ಅವರು ಬಂದು ಕೂಡಲೇ ನಾವು ಕಾಂಗ್ರೆಸ್ಗೆ ವೋಟ್ ಹಾಕ್ತೀವಿ ಅನ್ನೋದು ಸುಳ್ಳು ಅಂತ ಈ ಬಾರಿ ಹೇಳ್ತಾ ಇದ್ದಾರೆ. ಒಟ್ಟಾರೆ ನೋಡೋಣ, ನಾಳೆ ಬಹಿರಂಗ ಪ್ರಚಾರಕ್ಕೆ ತೆರೆ ಬೀಳುತ್ತೆ. 9ನೇ ತಾರೀಕು ಎಲೆಕ್ಷನ್ ಕೂಡ ಇದೆ. ರಿಸಲ್ಟ್ನ ನಂತರ ಮುಸ್ಲಿಮರು ಮತ್ತೆ ಕಾಂಗ್ರೆಸ್ಗೆ ಮಣೆ ಹಾಕಿದಾರಾ ಅಥವಾ ಬುದ್ಧಿ ಕಲಿಸಿದಾರಾ ಎಲ್ಲವೂ ಕೂಡ ಗೊತ್ತಾಗತ್ತೆ.